ಹೆಲೋ ವೆಲ್ಕಮ್ ಟು ಲಾಲ್ಸ್ ಆಫ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ತೀನಿ ಫ್ರೆಂಡ್ಸ್. ನಿಮ್ಮ ಥಂಬ್ನೇಲ್ ಟೈಟಲ್ ನೋಡಿದಂತೆ ಫ್ರೆಂಡ್ಸ್, ಇನ್ಸ್ಟಾಗ್ರಾಮ್ದಾದ ಟೂ ಫ್ಯಾಕ್ಟರ್ ಅಥೆಂಟಿಕೇಷನನ್ನು ಯಾವ ರೀತಿಯಾಗಿ ಆನ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇನ್ಸ್ಟಾಗ್ರಾಮ್ದ ಟೂ ಫ್ಯಾಕ್ಟರ್ ಅಥೆಂಟಿಕೇಷನನ್ನು ಯಾವ ರೀತಿಯಾಗಿ ಎನೇಬಲ್ ಮಾಡೋದು, ಯಾವ ರೀತಿಯಾಗಿ ಅಕೌಂಟನ್ನು ಸೆಕ್ಯೂರಿಟಿ ಆಗಿ ಮಾಡ್ಕೊಳ್ಳೋದು, ಯಾವ ರೀತಿ ಅಕೌಂಟನ್ನು ಹ್ಯಾಕ್ ಆಗಿದ್ದಿರುತ್ತಾ ನೋಡ್ಕೊಳ್ಳೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ತಿಳಿಸ್ಕೊಡೋ ಮುನ್ನ ನೀವೇನಾದ್ರು ನಮ್ಮ ಚಾನಲ್ ಹೊಸರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೇಕು ಎನೇಬಲ್ ಮಾಡಿಟ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವೇನಾದ್ರೂ ನೋಡಿ ಫೇಸ್ಬುಕ್ ನೋಡಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಅದರಲ್ಲಿ ಪಕ್ಕದಲ್ಲಿ ಬೇಕು ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಿ, ಇನ್ಸ್ಟಾಗ್ರಾಮ್ ಅಂತ ಬಂದು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾವ ರೀತಿಯಾಗಿ ಟೂ ಸ್ಟೆಪ್ ಅಥೆಂಟಿಕೇಷನ್ ಆನ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನನಗೆ ನನ್ನ ಪುಣ್ಯ ಸ್ಕ್ರೀನಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಒಂದು ಧಮಕಾದ ಇಂಟರ್ವ್ಯೂಗೆ ಪುಣ್ಯ ಸ್ಕ್ರೀನಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನನ್ನ ಪುಣ್ಯ ಸ್ಕ್ರೀನಲ್ಲಿ ಫ್ರೆಂಡ್ಸ್. ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೇನೆ. ನೀವು ನಿಮ್ಮ ಫೋನನ್ನು ಓಪನ್ ಮಾಡಿಕೊಳ್ಳಿ. ಈ ಓಪನ್ ಮಾಡಿಕೊಂಡ ನಂತರ ನಿಮ್ಮ ಫೋನ್ ಇನ್ಸ್ಟಾಗ್ರಾಮ್ ಆ್ಯಪನ್ನು ಎಲ್ಲಿದೆ ಚೆಕ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಆ್ಯಪನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ ನಾವು ಆನ್ ಮಾಡಬೇಕಾಗುತ್ತೆ. ಯಾಕೆಂದರೆ ಇನ್ಸ್ಟಾಗ್ರಾಮನ್ನು ಸೆಕ್ಯೂರಿಟಿ ಇಡೋ ಸಲುವಾಗಿ ಫ್ರೆಂಡ್ಸ್. ಆದ ಕಾರಣ ನಿಮ್ಮ ಫೋನ್ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೊಳ್ಳಿ. ನಾನು ನನ್ನ ಫೋನಿನಲ್ಲಿರೋ ಇನ್ಸ್ಟಾಗ್ರಾಮ್ ಆ್ಯಪನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಟೈಮ್ ಯೂಸ್ಟ್ ಮಾಡಿದೆ ಯಾವ ರೀತಿಯಾಗಿ ಎನೇಬಲ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ರೀತಿಯಾಗಿ ಇನ್ಸ್ಟಾಗ್ರಾಮ್ ಓಪನ್ ಆಗೋಣ. ಈ ರೀತಿಯಾಗಿ ನಿಮ್ಮ ಫೋನಿನ ಹೋಮ್ ಸ್ಕ್ರೀನ್ ಈ ರೀತಿಯಾಗಿ ಕಾಣುತ್ತೆ ಫ್ರೆಂಡ್ಸ್. ಇನ್ಸ್ಟಾಗ್ರಾಮಿನ ಹೋಮ್ ಸ್ಕ್ರೀನ್ ಇರ್ತಾ ಬರುತ್ತೆ. ಈ ರೀತಿಯಾಗಿ ಬಂದ ನಂತರ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡಂತೆ ಈ ರೀತಿ ನಿಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ನೀವು ನೋಡ್ಬೋದು, ನಿಮ್ಮ ID ಮಗ್ಲಿರುವ 3 ಡಾಟ್ ಕಾಣ್ತಿರುತ್ತೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಫಸ್ಟ್ನೇ ಆಪ್ಷನ್ ಸೆಟ್ಟಿಂಗ್ ಹ್ಯಾಂಡ್ ಪ್ರವೇಶ ಇರುತ್ತೆ. ಸೆಟ್ಟಿಂಗ್ ಹ್ಯಾಂಡ್ ಪ್ರವೇಶ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೆಟ್ಟಿಂಗ್ ಹ್ಯಾಂಡ್ ಪ್ರವೇಶ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಮೆಟಾ ಸೆಟ್ಟಿಂಗನ್ನು ಸಂಪೂರ್ಣವಾಗಿ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದ ಫಸ್ಟ್ ಯುವರ್ ಸೆಟ್ಟಿಂಗ್ ಇರ್ತಿದೆ. ಯುವರ್ ಸೆಟ್ಟಿಂಗ್ ಆಪ್ಷನಲ್ಲಿ ಅಕೌಂಟ್ ಸೆಂಟರ್ಸ್ ಹತ್ತಿದೆ. ಇದರ ಮೇಲೆ ನೀವು ಕ್ಲಿಕ್ ಮಾಡೋಕೆ ಹೋಗುತ್ತೆ. ಅಕೌಂಟ್ ಸೆಂಟರ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿ ನಿಮ್ಮೆಷ್ಟು ಪ್ರೊಫೈಲ್ ಇದೆ ಎಲ್ಲ ಈ ರೀತಿ ತೋರಿಸುತ್ತೆ. ಸ್ವಲ್ಪ ಸ್ಕ್ರಾಲ್ ಮಾಡೋಕೆ. ಇದಾದ ನಂತರ ಅಕೌಂಟ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಇದರಲ್ಲಿ ಮೂರನೇ ಆಪ್ಷನ್ ಅಕೌಂಟ್ ಸೆಟ್ಟಿಂಗ್ಸ್ ಒಳಗೆ ಫಸ್ಟ್ನೇ ಆಪ್ಷನ್ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಇರುತ್ತೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋಗುತ್ತೆ. ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಓಪನ್ ಆದ ನಂತರ ನೀವು ನೋಡೋದು ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಒಳಗೆ ಲಾಗಿನ್ ಆ್ಯಂಡ್ ರಿಕವರ್ ಆಪ್ಷನ್ದೊಳಗೆ ಚೇಂಜ್ ಆ್ಯಂಡ್ ಪಾಸ್ವರ್ಡ್ ಫಸ್ಟ್ನೇ ಆಪ್ಷನ್ ಇದೆ. ಸೆಕೆಂಡ್ ಆಪ್ಷನ್ ಇದೆ ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ ಈ ರೀತಿ ಆಗುತ್ತೆ. ಎರಡನೇ ಆಪ್ಷನ್ ಆದ ಈ ರೀತಿಯಾಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳುತ್ತೆ. ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ID ಇರುತ್ತೆ. ನೀವು ಇನ್ಸ್ಟಾಗ್ರಾಮ್ ID ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕೈತಿ. ನಿಮ್ಮ ಇನ್ಸ್ಟಾಗ್ರಾಮ್ ಐಡಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು. ನನ್ನ ಇನ್ಸ್ಟಾಗ್ರಾಮ್ ಐಡಿಯನ್ನು ಆಯ್ಕೆ ಮಾಡ್ಕೊಳ್ತೇನೆ ಫ್ರೆಂಡ್ಸ್. ನೀವು ನೋಡ್ಬೋದು ನನ್ನ ಇನ್ಸ್ಟಾಗ್ರಾಮ್ ಐಡಿಯನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಆಯ್ಕೆ ಮಾಡಿಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ ಅಥೆಂಟಿಕೇಷನ್ ಆ್ಯಪ್ ಅಂತ ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ರೀತಿಯಾಗಿ ಓಪನ್ ಆದ ನಂತರ ನೀವು ಅಥೆಂಟಿಕೇಷನ್ ಆ್ಯಪ್ ಮೂಲಕ ಗೂಗಲ್ ಅಥೆಂಟಿಕೇಷನ್ ಅಂತ ಆ್ಯಪ್ಸ್ ಇದೆ. ನೀವು ಅದರ ಮೂಲಕವೂ ಇದರ ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ ಆನ್ ಮಾಡ್ಬೋದು. ಆ ಆ್ಯಪನ್ನು ಇನ್ಸ್ಟಾಲ್ ಮಾಡಿ ನಾನು ನಿಮಗೆ ಟೆಕ್ಸ್ಟ್ ಮೂಲಕ ಯಾವ ರೀತಿಗೆ ಆನ್ ಮಾಡೋಂಥ ತೋರಿಸ್ತೀನಿ. ಟೆಕ್ಸ್ಟ್ ಆಗಿ ಮೆಸೇಜ್ ಆಗ್ತಿದೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ 3 ಆಪ್ಷನ್ ಇರ್ತದೆ. ಅಥೆಂಟಿಕೇಷನ್ ಆ್ಯಪು ಟೆಕ್ಸ್ಟ್ ಮೆಸೇಜ್ ಮೂಲಕ ಆನ್ ಮಾಡೋದು. ಮೂರನೇ ಆಪ್ಷನ್ ಅದು ವಾಟ್ಸಪ್ ಮೂಲಕ SMS ಕಳಿಸಿಕೊಂಡು ಅವರು ಎನೇಬಲ್ ಮಾಡ್ಕೊಳ್ಳೋದು. ನಾನು ನಿಮಗೆ ಟೆಕ್ಸ್ಟ್ SMS ಮೂಲಕ ಯಾವ ರೀತಿಯಾಗಿ ಈಗ ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ ಎನೇಬಲ್ ಮಾಡೋದು ಅಂತ ನಾನು ತೋರಿಸ್ತೀನಿ. ನಾನು ಟೆಕ್ಸ್ಟ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡಿದ್ದೀನಿ. ಕ್ಲಿಕ್ ಮಾಡಿಕೊಂಡಂತೆ ನೆಕ್ಸ್ಟ್ ಒಂದು ಆಪ್ಷನ್ ಇರುತ್ತೆ. ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನಿಮ್ಮ ಫೋನ್ ನಂಬರ್ ಹಾಕಿಕೊಳ್ಳುತ್ತೆ. ನಾನು ನನ್ನ ಫೋನ್ ನಂಬರ್ನ ಹಾಕ್ತೀನಿ. ನೀವು ನೋಡ್ಬೋದು ಈ ರೀತಿಯಾಗಿ ನನ್ನ ಫೋನ್ ನಂಬರ್ ನಾನು ಎಂಟರ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನೀವು ನಿಮ್ಮ ಫೋನ್ ನಂಬರ್ನು ಹಾಕಿದ ನಂತರ ಫ್ರೆಂಡ್ಸ್ ನೆಕ್ಸ್ಟ್ ಮೇಲೆ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಮೇಲೆ ಕೊಟ್ಟ ನಂತರ ಸ್ವಲ್ಪ ವೇಟ್ ಮಾಡಿ ಲೋಡ್ ಆಗ್ತದೆ ಫ್ರೆಂಡ್ಸ್. ನೆಕ್ಸ್ಟ್ ಮೇಲೆ ಕೊಟ್ಟ ನಂತರ ನಿಮ್ಮ ಮೊಬೈಲ್ ನಂಬರಿಗೆ ಒಂದು ಕೋಡ್ ಬರುತ್ತೆ ಫ್ರೆಂಡ್ಸ್. ಅವ್ರು OTP ಕಳಿಸಿರ್ತಾರೆ. ಆ OTPನ ಎಂಟ್ರ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಬಂದಾಗ OTP ಬರುತ್ತೆ. OTP ಬಂದ ನಂತರ OTP ಎಂಟ್ರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಾನು OTP ಎಂಟ್ರ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಈ ರೀತಿಯಾಗಿ OTP ಬಂದಾಗಿದೆ ಫ್ರೆಂಡ್ಸ್. ನನ್ನ ಫೋನಿಗೆ OTP ಬಂದಾದ ನಂತರ ನಾನು OTPನ ಎಂಟರ್ ಮಾಡ್ತೀನಿ ಫ್ರೆಂಡ್ಸ್. ಈ ರೀತಿಯಾಗಿ ನೀವು OTPನ ಎಂಟರ್ ಮಾಡೋಕೈತೆ. ಈ ರೀತಿಯಾಗಿ OTPನ ಎಂಟರ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಬರುತ್ತೆ. ನೆಕ್ಸ್ಟ್ ಆಪ್ಷನ್ ಮೇಲೆ ಕೊಡಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಆಪ್ಷನ್ ಮೇಲೆ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ. ಸ್ವಲ್ಪ ವೇಟ್ ಮಾಡಿ ಲೋಡ್ ಆಗ್ತಿದೆ ಫ್ರೆಂಡ್ಸ್. ಸ್ವಲ್ಪ ವೇಟ್ ಮಾಡಿ ಲೋಡ್ ಆಗ್ತಿದೆ. ಈ ರೀತಿಯಾಗಿ ನೆಕ್ಸ್ಟ್ ಮೇಲೆ ಆಪ್ಷನ್ ಮೇಲೆ ಕೊಟ್ಟ ನಂತರ ಈ ರೀತಿಯಾಗಿ ಲೋಡ್ ಆಗುತ್ತೆ ಫ್ರೆಂಡ್ಸ್. ಇನ್ಸ್ಟಾಗ್ರಾಮು ಯಾವ ರೀತಿಯಾಗಿ ಬರುತ್ತೆ ನಾನು ನಿಮಗೆ ತೋರಿಸ್ತೀನಿ. ಈ ಲೋಡ್ ಆಗ್ತಿದೆ ಫ್ರೆಂಡ್ಸ್. ಈ ರೀತಿಯಾಗಿ ಬರುತ್ತೆ. ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ ಈಸ್ ಆನ್ ಅಂತ ಬಂದ್ಬಿಟ್ಟು ಆನ್ ಆಗಿದೆ. ನೀವು ಈಗ ಬ್ಯಾಕಪ್ ಕೋಡ್ ಅಂತ ತೆಗೆದುಕೊಳ್ಳೋಗುತ್ತೆ. ಬ್ಯಾಕಪ್ ಕೋಡ್ ಅಂತ ತೋರಿಸ್ತಾ ಸಿ ಯುವರ್ ಲಿಸ್ಟ್ ಬ್ಯಾಕಪ್ ಅಂತ ನೀವು ಬ್ಯಾಕಪ್ ಕೋಡ್ ಇದ್ರ ಮೇಲೆ ಕ್ಲಿಕ್ ಮಾಡಿ ತಗೋಬೋದು. ಇಲ್ಲ ಡನ್ ಆಪ್ಷನ್ ಕೆಳಗಡೆ ಗೆಟ್ ಕೋಡ್ ಆನ್ ವಾಟ್ಸಪ್ಗೆ ಅವರು SMS ಮಾಡ್ತಾರೆ ಫ್ರೆಂಡ್ಸ್. ಆ ಕೋಡನ್ನು ಬೇಕಂದರೆ
ಬ್ಯಾಕಪ್ ಕೊಡ್ತಿರ್ತೀವಿ. ನೀವು ಬ್ಯಾಕಪ್ ಕೋಡ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. ಬ್ಯಾಕಪ್ ಮಾಡಿ ಕ್ಲಿಕ್ ಮಾಡಿಕೊಂಡಂತ ಬ್ಯಾಕಪ್ ಕೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡಂತ ಈ ರೀತಿ ನಿಮ್ಮ ಬ್ಯಾಕಪ್ ಕೊಡುತ್ತೆ. ಬ್ಯಾಕಪ್ ಕೋಡನ್ನು ಏನು ಮಾಡ್ಕೊಂಡ್ರೆ ಸ್ಕ್ರೀನ್ಶಾಟ್ ತೆಗೆದಿಟ್ಟುಕೊಳ್ಬೇಕಾಗುತ್ತೆ. ಎಲ್ಲಾದರೂ ಈ ಬ್ಯಾಕಪ್ ಕೋಡನ್ನು ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಶೇರ್ ಮಾಡೋದು ಯಾರ ಹತ್ರ ಶೇರ್ ಮಾಡಿದ್ರೆ ನೀವು ಕೋಡನ್ನು ನೀವು ಗೆಟ್ ನ್ಯೂ ಕೋಡ್ ಮೇಲೆ ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಗೆಟ್ ನ್ಯೂ ಕೋಡನ್ನು ಬ್ಯಾಕಪ್ ನೀವು ಕೂಡ ಪಡೆದುಕೊಳ್ಬೇಕಾಗುತ್ತೆ. ಈ ಬ್ಯಾಕಪ್ ಕೂಡ ನಾನು ಸ್ಕ್ರೀನ್ಶಾಟ್ ತೆಗೆದುಕೊಳ್ತೀನಿ. ನೀವು ನೋಡ್ಬೋದು ಸ್ಕ್ರೀನ್ಶಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡೆ ಈ ರೀತಿಯಾಗಿ ನಾನು ಸ್ಕ್ರೀನ್ಶಾಟನ್ನು ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ನೋಡ್ಬೋದು ಈ ರೀತಿಯಾಗಿ ಬ್ಯಾಕಪ್ ಕೂಡ ಸ್ಕ್ರೀನ್ಶಾಟ್ ತೆಗೆದುಕೊಂಡಿದ್ದೇನೆ. ಈ ಬ್ಯಾಕಪ್ ಕೋಡ್ ಅದಕ್ಕೆ ಉಪಯೋಗ ಅಂದರೆ ಫ್ರೆಂಡ್ಸ್, ನೀವು ಲಾಗಿನ್ ಆಗೋ ಮುಂದಾಗ ನೀವು ಪಾಸ್ವರ್ಡ್ ಏನಾದ್ರು ಮಾಡ್ತಾರೆ ಬ್ಯಾಕಪ್ ಕೋಡ್ ಮೂಲಕ ನೀವು ಲಾಗಿನ್ ಆಗೋ ಫ್ರೆಂಡ್ಸ್. ಆದ ಕಾರಣ ಬ್ಯಾಕಪ್ ಕೋಡ್ ನೀವು ಸ್ಕ್ರೀನ್ಶಾಟ್ ಹಮೇಶಾ ತೆಗೆದಿಟ್ಟುಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಾವ ರೀತಿಯಾಗಿ ನಿಮ್ಮ ಫೋನಿನಲ್ಲಿ ಇನ್ಸ್ಟಾಗ್ರಾಮ್ದ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಯಾವ ರೀತಿಯಾಗಿ ಎನೇಬಲ್ ಮಾಡೋದು ಅಂತ ಫ್ರೆಂಡ್ಸ್. ಇನ್ಸ್ಟಾಗ್ರಾಮ್ ಯಾವ ರೀತಿ ಸೆಕ್ಯೂರಿಟಿ ಮಾಡ್ಕೊಳ್ಳೋದು, ಯಾವ ರೀತಿ ಹ್ಯಾಕ್ ಆಗಿದೆ ಯಾವ ರೀತಿ 2 ಸ್ಟೆಪ್ ಅಥೆಂಟಿಕೇಶನ್ ಯಾವ ರೀತಿಯಾಗಿ ಆನ್ ಮಾಡ್ಕೊಳ್ಳೋದು ಅಂತ ಫ್ರೆಂಡ್ಸ್. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲಕ್ಕನ್ನು ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ ಆಗ್ತದೆ. ಫೇಸ್ಬುಕ್ಕಲ್ಲಿ ನೋಡ್ತಾರೆ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಪಕ್ಕದ ಬೆಲ್ಲಕ್ಕನ್ನು ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ ಫ್ರೆಂಡ್ಸ್. ವಿಡಿಯೋ ಹೇಗೆ ಅನ್ಸುತ್ತೆ ಬಂದು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಾನು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ವಿಡಿಯೋ ಸಿಗೋಣ.